ಹೇಗಿದ್ದೀರಾ? ತೊಳಿತೀನಿ. ಇದು ನೀರಿಲ್ಲ ಇದೆ, ನೀರಿಲ್ಲ ಅಂದರೆ ಊಟ ಇದು. ಹೇಗಿದೆ ಕಾಶ್ಮೀರ? ಬಿಡಿ ಕೆಳಗಡೆ ಹಂಗೇನೆ. ಹಾಯ್, ಹಲೋ, ನಮಸ್ತೆ, ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಮ್ಮ ಕಾಶ್ಮೀರದ ಪ್ರವಾಸ ಎರಡನೇ ದಿನದ ಪ್ರವಾಸ ಮುಂದುವರಿದಿದೆ ಗುಲ್ಮಾರ್ಗ್ ಕಡೆಗೆ. ಆ ಗುಲ್ಮಾರ್ಗ್ ಹೇಗಿದೆ, ಯಾವ ಥರ ಹೋಗೋದು ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ, ಈಗಲೇ ಮಾಡಿಬಿಡಿ ಲೈಕಾ ಸ್ನೇಹಿತರೆ. ನೋಡಿ, ಈಗ ನಾವು ನಿಂತಿರೋ ಜಾಗ ಬಂದು ಇಲ್ಲಿ ಶೂ ಮತ್ತು ಜಾಕೆಟ್ನೆಲ್ಲ ಇಲ್ಲಿ ರೆಂಟಲ್ಗೆ ತೊಗೊಂಡು ಅಲ್ಲಿಂದ 5 ಕಿಲೋಮೀಟರ್ಸು ನಾವು ಕಾರಲ್ಲಿ ಟ್ರಾವೆಲ್ ಮಾಡ್ತೀವಿ. ಎಲ್ಲಿಗೆ ಅಂದರೆ ಕೇಬಲ್ ಕಾರ್ ಹತ್ರ ಹೋಗ್ಬೇಕಂದ್ರೆ ನಾವು ಅಲ್ಲಿಂದ 5 ಕಿಲೋಮೀಟರ್ಸು ನಮ್ಮ ವೆಹಿಕಲ್ನ ಬಿಡಲ್ಲ. ಇಲ್ಲಿಂದ ಅವ್ರದ್ದೇ ಆದಂಥ ವೆಹಿಕಲ್ ಇರ್ತವೆ, ಆ ಕಾರಲ್ಲಿ ನಾವು ಹೊರಟು. ಗೈಸ್, 5 ಕಿಲೋಮೀಟ್ರ್ ನೇಚರು ಹೀಗೇ ಇರುತ್ತೆ, ನಿದ್ದೆ ಮಾಡೋದಲ್ಲ, ಆಚೆ ಕಡೆ ನೇಚರ್ನ ನೋಡಬೇಕು ಹೇಗಿದೆ ಅಂತ. ನೋಡಿ, ಸ್ನೋ ಎಲ್ಲ ಕಡೆ ಸ್ನೋ ಬಿದ್ದಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಗೈಸ್. ಹಾಗೆ ನೀವು ಗುಲ್ಮಾರ್ಗು ಹೋಗ್ಬೇಕಾದ್ರೆ ಫೇಸ್ 1 ಫೇಸ್ 2 ಅಂತ ಇರುತ್ತೆ. ಮತ್ತು ಅಲ್ಲಿ ಟಿಕೆಟ್ ನೀವು ಮೊದಲೇ ಬುಕ್ ಮಾಡ್ಕೋಬೇಕು. ಫೇಸ್ 1ಗೆ ಬೇಕಾದ್ರೆ ಅಲ್ಲೇ ಸಿಗುತ್ತೆ, ಫೇಸ್ 2ಗೆ ಮಾತ್ರ ಸಿಗೋಲ್ಲ, ಆನ್ಲೈನಲ್ಲೇ ಬುಕ್ ಮಾಡಿರಬೇಕು. ಇಲ್ಲಾಂದರೆ ನಿಮ್ಗೆ ಯಾವುದೇ ಟಿಕೆಟು ಸಹ ಅಲ್ಲಿ ಹೋದ್ಮೇಲೆ ಫೇಸ್ 2ಗೆ ಹೋಗೋಕ್ಕೆ ಆಗೋಲ್ಲ. ನೀವು ಆನ್ಲೈನಲ್ಲಿ ಯಾವುದು ಪ್ಯಾಕೇಜಲ್ಲಿ ನೀವು ಹೋಗ್ತಾ ಇರ್ತೀರೋ ಇಲ್ಲ ಆನ್ಲೈನಲ್ಲಿ ಸಿಗುತ್ತೆ, ಟಿಕೆಟ್ನ ಮೊದಲೇ ಬುಕ್ ಮಾಡ್ಕೊಂಡಿರಬೇಕು. ಆವಾಗ ಮಾತ್ರ ನಿಮಗೆ ಫೇಸು 2ಗೆ ಹೋಗೋಕ್ಕಾಗೋದು, ಇಲ್ಲಾಂದರೆ ಫೇಸ್ 1 ಲಾಸ್ಟ್ ಆಗುತ್ತೆ. ಫೇಸ್ 1ನಲ್ಲಿ ಆಕ್ಟಿವಿಟಿ ಎಲ್ಲ ಮಾಡ್ಬೋದು, ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ಫೇಸ್ 2ನಲ್ಲಿ ಏನಿರಲ್ಲ, ಹೋಗಿ ಹಾಗೆ ನೋಡ್ಕೊಬರೋದು ಅಷ್ಟೇನೆ. ಮತ್ತು ನಿಮಗೆ ಇಲ್ಲಿ ಬರಬೇಕಂತಂದರೆ ನಿಮಗೆ ಶೂ ನೀವು ಹಾಕ್ಕೊಂಡಿದ್ರೆ ನಿಮ್ಮ ಶೂಗಳು ಆಗೋಲ್ಲ, ಯಾಕೆಂದರೆ ಕಾಲು ಒಳಗಡೆ ಎಲ್ಲ ಐಸಲ್ಲಿ ಹೋಗೋದ್ರಿಂದ ಅಲ್ಲಿ ರೆಂಟಲ್ಗೆ ಶೂ ಮತ್ತು ಜಾಕೆಟ್ ಎಲ್ಲ ಕೊಡ್ತಾರೆ. ನೀವು ಸಾಧ್ಯ ಅದರಲ್ಲಿ ನಾವು ತೊಗೊಂಡು ಬಂದು ನೀವು ಅಲ್ಲಿ ನಿಲ್ಲಿಸ್ತಾರೆ. ನಿಮಗೆ ಓಕೆ ಅಂತ ಅನಿಸಿದ್ರೆ ಶೂ ಮತ್ತು ಜಾಕೆಟ್ ಎಲ್ಲ ತೊಗೊಬರ್ಬೋದು. 300 ತೊಗೋತಾರೆ ಶೂ ಮತ್ತು ಜಾಕೆಟ್ಗೆ. ಮತ್ತು ಅದು ವಾಪಸ್ ಕೊಟ್ಬಿಟ್ಟು ಬರ್ಬೋದು, ನಿಮ್ಮ ಶೂ ಅಲ್ಲೇ ಇಟ್ಬಿಟ್ಟು. ಅದೊಂದು ಒಳ್ಳೆ ಕೆಲಸ, ಯಾಕೆಂದರೆ ಅಷ್ಟು ಚಳೀಲಿ ಆ ಜಾಕೆಟ್ ಇದ್ದರೆ ಪರವಾಗಿಲ್ಲ. ಯಾಕೆಂದರೆ ಫೇಸ್ 2ಗೆ ಹೋಗ್ತೀನಿ ಅಂತಂದರೆ ನೀವು ಹಾಕ್ಕೊಂಡು ಹೋದರೆ ಒಳ್ಳೆಯದು, ಇಲ್ಲಾಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ, ಫೇಸ್ 2ನಲ್ಲಿ ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ, ಫೇಸ್ 1ನಲ್ಲಿ ಇರ್ಬೋದು. ಈಗ ಬನ್ನಿ ನಾವು ಫೇಸ್ 1ಗೆ ಫಸ್ಟು ಹೋಗೋಣ. ಫೇಸ್ 1 ಹೇಗಿರುತ್ತೆ ಅನ್ನೋದು ಕೇಬಲ್ ಕಾರಲ್ಲಿ ಹೋಗೋಣ. ಕೇಬಲ್ ಕಾರು ಯಾವ ಥರ ಇರುತ್ತೆ, ಕೇಬಲ್ ಕಾರಲ್ಲಿ ಮೇಲ್ಗಡೆ ವ್ಯೂ ಎಲ್ಲ ಯಾವ ಥರ ಇರುತ್ತೆ ಅನ್ನೋದೆಲ್ಲ ನೋಡೋಣ. ಬನ್ನಿ ಗೈಸ್. ಹೇಗಿದೆ ಕಾಶ್ಮೀರ? ತಗೊಳ್ಳಿ, ಅದೇ ಬನ್ನಿ. ಬಿಡಿ ಕೆಳಗಡೆ ಹಂಗೇನೆ. ಗೈಸ್ ನೋಡಿ, ಇದೆ ಕೇಬಲ್ ಕಾರು ಕೌಂಟ್ರು. ಇಲ್ಲಿ ನೀವು ಆಧಾರ್ ಕಾರ್ಡು ಮತ್ತು ನೀವು ಟಿಕೆಟ್ ಬುಕ್ ಮಾಡಿರ್ತಾರಲ್ಲ ಅದನ್ನು ಇಲ್ಲಿ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿ ಇಲ್ಲಿ ಬಿಡ್ತಾರೆ. ತುಂಬ ರಶ್ ಇತ್ತು ನಾವು ಹೋದಾಗ. ಗೈಸ್ ನೋಡಿ, ಎಷ್ಟು ಏಜ್ ಆಗಿದೆ ಆದರೂ ಸಹ ಎಂಜಾಯ್ ಮಾಡೋಕ್ಕೆ ಏಜು ಮ್ಯಾಟ್ರ್ ಆಗಲ್ಲ. ನೋಡಿ ಅಂತ ಅಜ್ಜಿದಿರೆಲ್ಲ ಬಂದಿದ್ದಾರೆ ಅಂತ.
ಗೈಸ್ ನೋಡಿ, ಇದೆ ಕೇಬಲ್ ಕಾರಲ್ಲಿ ಹೋಗ್ತಾ ಇರೋದು. ಈಗ ಫೇಸ್ 1ಗೆ ಹೋಗ್ತಾ ಇದೀವಿ ನೋಡಿ. ಒಂದು ಹೋಗ್ತಾ ಇರುತ್ತೆ, ಒಂದು ಬರ್ತಾ ಇರುತ್ತೆ. ಇದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಗೈಸ್. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಮೇಲ್ಗಡೆಯಿಂದ ಇವೆಲ್ಲ ನೋಡಿದಾಗ. ಅದೇನೇನೋ ಹೇಳ್ತಾರೆ ನೋಡಪ್ಪ, ನನಗೆ ಅರ್ಥ ಆಯ್ತಾ ಇಲ್ಲ. मैंने लाया साथ, भैया मानता नहीं। ये फोटो भी लेगा, रील भी बनाएगा। हमें रील नहीं चाहिए, फोटो उठाएगा ना ये भाई लाया ना। ಹಾಂ, ವಿಡಿಯೋ ಎಲ್ಲ ತೆಗಿತಾನೆ, ಅವ್ನು ಕರ್ಕೊ ಅಂತ ಹೇಳ್ತಾ ಇರೋದು. ಗೈಸ್ ನೋಡಿ, ಇದೊಂಥರ ಗಾಡಿ ಇಲ್ಲಿ ಕುಂಡ್ರಿಸ್ಕೊಂಡು ಮೇಲ್ಗಡೆಯಿಂದ ಕೆಳಗಡೆಗೆ ಡೌನಲ್ಲಿ ಬರ್ತಾರೆ. ಒಂಥರ ಸೂಪರ್ ಅಂತಲೇ ಹೇಳ್ಬೋದು ಇದು ಎಕ್ಸ್ಪೀರಿಯೆನ್ಸು. ನೀವು ಹೋದರೆ ಇದೊಂದು ಎಕ್ಸ್ಪೀರಿಯೆನ್ಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ಅವರೇ ಮುಂದ್ಗಡೆ ಡ್ರೈವ್ ಮಾಡ್ತಾರೆ, ಕೂತ್ಕೋತಾರೆ, ಮೇಲ್ಗಡೆ ಡೌನಿಂದ ಬರ್ತಾರೆ ಐಸಲ್ಲಿ. ತುಂಬ ಚೆನ್ನಾಗಿರುತ್ತೆ ಇದು. ನೀವು ಹೋದರೆ ಮಿಸ್ ಮಾಡಬೇಡಿ, ಟ್ರೈ ಮಾಡಿ. 300 ನೀವು ಸ್ವಲ್ಪ ಚೌಕಾಸಿ ಮಾಡಿ 200 ಅಂದರೆ 200ಗೂ ಓಕೆ ಮಾಡ್ತಾರೆ. ಸ್ವಲ್ಪ ಚೌಕಾಸಿ ಮಾಡಿ, ಏಕೆಂದರೆ ಹೇಳಿದ ತಕ್ಷಣ ಹೋದರೆ 300 400 ಕೇಳ್ತಾರೆ ಅವರು. ನೀವು ಸ್ವಲ್ಪ ಚೌಕಾಸಿ ಮಾಡಿದ್ರೆ ನಿಮಗೆ 200ಗೂ ಕರ್ಕೊಂಡು ಹೋಗ್ತಾರೆ. ಆರಾಮಾಗಿ ಹೋಗಿ ಬರ್ಬೋದು ಒಂದು ರೈಡು. ಗೈಸ್ ನೋಡ್ತಿದ್ದೀರಲ್ಲ ವ್ಯೂ ಯಾವ ಥರ ಕಾಣಿಸ್ತಿದೆ ಅಂತ. ಹಿಮಾಲಯನು ಹೀಗೆ ಇರುತ್ತೇನೋ ಗೊತ್ತಿಲ್ಲ, ಇಲ್ಲಿ ಮಾತ್ರ ಅದೇ ಥರ ಕಾಣಿಸ್ತೈತೆ. ನಾವು ಹಿಮಾಲಯ ನೋಡಿಲ್ಲ, ಹಾಗಾಗಿ ಇದೇ ಹಿಮಾಲಯ ಪರ್ವತ ಅಂತ ಅನ್ಕೋತಾ ಇದ್ದೀನಿ. ಏಕೆಂದರೆ ಆ ಥರನೇ ಕಾಣಿಸ್ತಾ ಇದೆ. ಇದು ನೋಡಿ ಎಳ್ಕೊ ಹೋಗ್ತಾರೆ ನೋಡಿ, ಆ ಗಾಡೀಲಿ ಕುಂಡ್ರಿಸ್ಕೊಂಡು ನಮ್ಮನ್ನ ಹೋಗ್ತಾರೆ, ಝುಯ್ ಅಂತ ಹೋಗ್ತಾ ಇರೋದು. ಸೂಪರಾಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತೂ. ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಇಲ್ಲಿ.
ಹಾಗೆ ಗೈಸ್ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ. ಕೆಳಗಡೆ ಕಾಣ್ತಾ ಇರೋ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈಗಲೇ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಹಾಗೇ ಗೈಸ್ ಕಾಣ್ತಿದೆಯಲ್ಲ ಗಾಡಿಯಲ್ಲಿ, ಇದು ಸ್ಪೀಡ್ ರೈಡ್ ಹೋಗ್ಬೋದು ಇದರಲ್ಲೂ. ಆದರೆ ಇಲ್ಲಿ 1500 2000 ಈ ಥರ ಕೇಳ್ತಾರೆ. ಹಾಗಾಗಿ ನಾವಿಲ್ಲಿ ಗುಲ್ಮಾರ್ಗಲ್ಲಿ ಹೋಗಲಿಲ್ಲ, ಸೋನ್ಮಾರ್ಗಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿಲ್ಲ. ಈ ವಿಡಿಯೋ ನಿಮಗೆ ರೈಡೆಲ್ಲ ಸೋನ್ಮಾರ್ಗದ್ದು ವಿಡಿಯೋದಲ್ಲಿ ಸಿಗುತ್ತೆ. ಇದು ಗುಲ್ಮಾರ್ಗ ಆಗಿರೋದ್ರಿಂದ ಈ ವಿಡಿಯೋದಲ್ಲಿ ನಾವು ರೈಡು ಹೋಗಿಲ್ಲ. ವಾವ್, ಏನಿದು? ನೀರಿಲ್ಲ ಇದೆ, ನೀರಿಲ್ಲ ಅಂದರೆ ಊಟ ಇದು. ತಿಂತೀರಾ? ತೊಳಿತೀನಿ. ಅಪ್ಪ ಹಂಗೆ ಬನ್ನಿ. ಹೆಸರು ಮೇಲಕ್ಕೆ ಗೈಸ್ ನೋಡಿ, ಅಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ ನೋಡಿ, ಅಲ್ಲಿ ಕೇಬಲ್ ಕಾರ್ ಹೋಗ್ತಾ ಇದೆ ನೋಡಿ. ಅದೇ ಫೇಸ್ 2ಗೆ ಹೋಗೋದು. ಫೇಸ್ 2 ಹೋಗೋಣ, ಹೇಗಿರುತ್ತೆ ಅಂತ ನೋಡೋಣ. ಹಾಗೆ ಇಲ್ಲೊಂದು ಪಾನಿಪುರಿ ನೋಡಿ, ಚಳಿಲೂ ಸಹ ಬೇಲ್ಪುರಿ ತಿನ್ನೋಣ ಅಂಥೇಳಿ, ಚಳಿ ಜಾಸ್ತಿ ಇದೆ ಅಂತ ಬೇಲ್ಪುರಿ ತಿಂದು ನೋಡಿ. ಕಾಶ್ಮೀರದ ಬೇಲ್ಪುರಿ ಥರ ಚೆನ್ನಾಗಿತ್ತು, 50 ರೂಪೀಸು. ಸ್ನೇಹಿತರೆ, ನೀವು ಏನೇ ಮಾಡಿ, ಎಷ್ಟೇ ಡಿಗ್ರಿ ಪಡೀರಿ, ಏನೇ ಮಾಡಿರಿ, ಇಲ್ಲೂ ಸಹ ಪ್ಲಾಸ್ಟಿಕ್ನ ಈ ಥರ ಬಿಸಾಕ್ತೀರಿ ಅಂತಂದರೆ ಎಲ್ಲ ವೇಸ್ಟು. ನೀವು ಯಾವ ಡಿಗ್ರಿ ಮಾಡಿದ್ರೂ ಏನು ಮಾಡಿದ್ರೂ ವೇಸ್ಟೇನೇ. ದಯವಿಟ್ಟು ಇಲ್ಲಿ ಬಂದರೆ ಬಿಸ್ಕೆಟು, ಅದು ವೇಸ್ಟು, ಪ್ಲಾಸ್ಟಿಕ್ಕು ಏನು ತೊಗೋತೀರಾ ದಯವಿಟ್ಟು ಇಲ್ಲಿ ಬಿಸಾಕಬೇಡಿ. ಯಾಕೆಂದರೆ ಚೆನ್ನಾಗಿದೆ ಪ್ರಕೃತಿ ಚೆನ್ನಾಗಿದೆ ಅಂತಲೇ ನಾವು ಇಲ್ಲೆಲ್ಲ ಬರ್ತಾ ಇರೋದು. ನೀವು ಇದನ್ನೆಲ್ಲ ಹಾಳು ಮಾಡೋಕ್ಕೆ ಹೋಗಬೇಡಿ. ಅಲ್ಲಿ ವೇಸ್ಟ್ ಅಂತ ಏನೋ ಒಂದು ಇಟ್ಟಿರ್ತಾರೆ, ಅಲ್ಲಿಗೆ ತೊಗೊಬಂದು ಹಾಕಿ. ಇಲ್ಲ ಜೋಬಲ್ಲಿ ಇಟ್ಕೊಳ್ಳಿ, ಜೋಬಲ್ಲಿ ಇಟ್ಕೊಂಡ್ರೆ ಏನೋ ಆಗಲ್ಲ. ಇಲ್ಲಿ ಕೆಳಗಡೆ ಬರ್ತಿರಲ್ಲ, ಅಲ್ಲಿ ತೊಗೊಬಂದು ಹಾಕಿ ವೇಸ್ಟ್ಗೆ. ಚೆನ್ನಾಗಿರೋ ಜಾಗನ ಹಾಳು ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ಗೈಸ್ ನೋಡಿ, ಇದೆ ಫೇಸ್ 2 ಇದು. ಇಲ್ಲಂತೂ ಜಾಸ್ತಿ ಇರೋಕ್ಕಾಗಲ್ಲ, 3950 ಮೀಟರ್ ಎತ್ತರದಲ್ಲಿರುವಂಥದ್ದು ಇದು. ಇಲ್ಲಂತೂ ಸಿಕ್ಕಾಪಟ್ಟೆ ಮೈನಸ್ಸು. ಅದು ಎಷ್ಟಾಗ್ತಿತ್ತು ಅಂತಲೇ ಗೊತ್ತಾಗ್ತಿರಲಿಲ್ಲ, ಇರೋಕ್ಕಾಗಿಲ್ಲ ಜಾಸ್ತಿ ಹೊತ್ತಿಲ್ಲಿ. ಒಂದು 5 ನಿಮಿಷ ಅಷ್ಟೇನೇ ಇದ್ದಿದ್ದು. ಹಾಗಾಗಿ ಕೆಳಗಡೆ ಬಂದ್ಬಿಟ್ಟು ಬೇಗ, ಇಲ್ಲಿ ಜಾಸ್ತಿ ಹೊತ್ತು ಯಾರೂ ಇರಲ್ಲ. ಕಾಯಿ ಮಾಡಿಲ್ಲ.